ನಮ್ಮ ಜೊತೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ಸರ್, ಹಳೆದು ತೂಗಿ ಕೊನೆಗೆ 2 ತಿಂಗಳ ನಂತರ ಒಂದು ತೂಕದ ಆಗಿರ್ತಕ್ಕಂಥ ಸಚಿವ ಮಂಡಲವನ್ನು ರಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಒಂದು ಹಿರಿತನಕ್ಕೆ ಯಾವ ರೀತಿ ಇದನ್ನು ವಿಶ್ಲೇಷಣೆ ಮಾಡ್ತೀರಿ ಸರ್? ಇವತ್ತು 4 ಗಂಟೆಗೆ ಪ್ರಮಾಣ ವಚನ, 20 ಜನಕ್ಕೆ ಅವಕಾಶ ಇತ್ತು, 20 ಮಾಡಿದ್ದಾರೆ. ಒಬ್ಬರು ಮಹಿಳೆಯರಿದ್ದಾರೆ, 3 ಜನ ಮೈನಾರಿಟೀಸ್ ಇದ್ದಾರೆ. ಅದೇ ರೀತಿ ಒಕ್ಕಲಿಗರು, ಹಿಂದುಳಿದವರು, ಅವರು ಲಿಂಗಾಯತರು, ಇನ್ನೂ ಕೆಲವು ಸಮಾಜಗಳಿಗೆ ಪ್ರಾತಿನಿಧ್ಯ ಕೊಡೋಕ್ಕೆ ಆಗಲಿಲ್ಲ. ಆದರೂ ಕೊಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ರೀಜನ್ ವೈಸು, ಡಿಸ್ಟ್ರಿಕ್ಟ್ ವೈಸು ಎಲ್ಲ ಜಿಲ್ಲೆಗೂ ಕೊಡೋಕ್ಕಾಗಿಲ್ಲ. ಮತ್ತು ಹೊಸಬ್ರು ಇದ್ದಾರೆ, 8 ಜನ ಫಸ್ಟ್ ಟೈಮ್ ಮಿನಿಸ್ಟರ್ ಆದವರು ಇದ್ದಾರೆ. ಮತ್ತು 7 ಜನ ಹಿಂದೆ ಮಂತ್ರಿಮಂಡಲದಲ್ಲಿ ಇದ್ದು, ಹಿಂದೆ ಅಂದರೆ ಈಗ ಮೊನ್ನೆ ಸಿದ್ದರಾಮಯ್ಯ ಸರ್ಕಾರ ಅಲ್ಲ, ಅದರ ಹಿಂದಿನ ಸರ್ಕಾರದಲ್ಲಿ ಇದ್ದಂಥವ್ರಿಗೂ ಅವಕಾಶ ಸಿಕ್ಕಿದೆ. ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿದ್ದಂಥವ್ರಿಗೂ 18 ಜನಕ್ಕೆ ಸಿಕ್ಕಿದೆ. 18 ಜನಕ್ಕೆ ಸಿಕ್ಕಿದೆ. ಟೋಟಲಾಗಿ ಹಳಬರು, ಹೊಸಬರು, ಯುವಕರು, ಹಿರಿಯರು ಸೇರಿದ್ದಾರೆ. ಆದರೂ ಇನ್ನೂ ಸಾಕಷ್ಟು ಜನಕ್ಕೆ ಅರ್ಹತೆ ಇತ್ತು, ಆದರೆ ಕೊಡೋಕ್ಕಾಗಲಿಲ್ಲ. ಹೈಕಮಾಂಡು ಏನೋ ತೀರ್ಮಾನ ತಗೊಂಡಿದ್ದಾರೆ. ಅದಕ್ಕೆ ನಾವೆಲ್ಲ ಕೂಡ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಿನ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡೇನೆ ಈ ಒಂದು ಹಳೆದು ತೂಗಿ ತಂತ್ರಗಾರಿಕೆಯನ್ನ ಮಾಡಿ ಈ ಒಂದು ಪಟ್ಟಿಯನ್ನ ರಿಲೀಸ್ ಮಾಡಿದೆ ಅಂತ ಹೇಳಲಾಗ್ತೈತೆ. ಹಳೆದು ತೂಗಿ ಮಾಡಿದ್ದಾರೆ, ಆದರೆ ಎಲ್ರಿಗೂ ಸಮಾಧಾನ ಮಾಡೋಕ್ಕಾಗಿಲ್ಲ. ಆದರೆ ಏನು ಮಾಡೋಕ್ಕಾಗಲ್ಲ ಅಲ್ವಾ? ಇರ್ತಕ್ಕಂಥದ್ದು ಕೇವಲ 34 ಸ್ಥಾನ. 8 ಜನ ಹೊಸಬ್ರಲ್ಲಿ ಒಬ್ರು ಫಸ್ಟ್ ಟೈಮ್ ಗೆದ್ದಿರ್ತಕ್ಕಂತಹ MLA ಗೆ ಮನ್ನಣೆಯನ್ನ ಹಾಕಿರ್ತಕ್ಕಂಥದ್ದು ಬಸಂತಪ್ಪನವರಿಗೆ ಏನು ಹೇಳ್ತೀರಾ ಸರ್? ಅವರು SC ಲೆಫ್ಟು, ಅಲ್ಲಿ ಇರೋದೇ ಇಬ್ಬರು, ಒಂದು ತಿಮ್ಮಾಪುರು, ಇನ್ನೊಂದು ಬಸಂತಪ್ಪ. ತಿಮ್ಮಾಪುರ್ 2-3 ಬಾರಿ ಆಗಿದ್ರಿ ಅಂತ ಅವ್ರ ಹೆಸರು ಬಿಟ್ಟಿರಬೇಕು. ಬಸಂತಪ್ಪ ಅವ್ರಿಗೆ ಈ ಭಾಗದಲ್ಲಿ ಕೊಟ್ಟಿದ್ದಾರೆ. ಈ ಕಡೆ ನಮ್ಮ ಹಳೆ ಮೈಸೂರಲ್ಲಿ ನಂಜುಂಡಸ್ವಾಮಿ, ನಮ್ಮ ನರೇಂದ್ರ ಸ್ವಾಮಿ ಅವರು ಕೊಟ್ಟಿದ್ದಾರೆ. ಆ ಕಡೆ ಗುಲ್ಬರ್ಗ ಕಡೆ ಪ್ರಿಯಾಂಕರ್ಗೆ ಇದ್ದಾರೆ. ಅದು ಏರಿಯಾ ವೈಸು ಬ್ಯಾಲೆನ್ಸ್ ಮಾಡಿದ್ದಾರೆ. ಇನ್ನೊಂದು ಪ್ರಮುಖವಾಗಿ ಬೆಂಗಳೂರಿನ ವಿಚಾರಕ್ಕೆ ಬಂದ್ರೆ, ಕೃಷ್ಣಪ್ಪ ಮತ್ತೆ ಕೃಷ್ಣಪ್ಪನವ್ರ ಮಗುಗೆ ಈ ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳಲಾಗ್ತಾ ಇತ್ತು, ಕೊಟ್ಟಿಲ್ಲ. ಸಾಕಷ್ಟು ಆಕ್ರೋಶವನ್ನು ಹೊರಹಾಗ್ತಾ ಇದ್ದಾರೆ. ಹಾಗೆ ತನ್ವೀರ್ ಸೇಠ್ ಅವರು ಸಹ ಪ್ರಬಲ ಆಕಾಂಕ್ಷಿಯಾಗಿದ್ರು, ಅವ್ರಿಗೂ ಸಹ ಸಿಕ್ಕಿಲ್ಲ. ಟೈರ್ ಬೆಂಕಿ ಹಚ್ಬಿಟ್ಟು ರೋಡಲ್ಲೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ತನ್ವೀರ್ ಸೇಠ್ ಅವರು ಹಿರಿಯರಿದ್ದಾರೆ, ಅವ್ರಿಗೂ ಅರ್ಹತೆ ಇತ್ತು. ಕೃಷ್ಣಪ್ಪನವರು ಹಿರಿಯರಿದ್ದಾರೆ, ಅವ್ರಿಗೂ ಅರ್ಹತೆ ಇತ್ತು. ಮತ್ತು ನಮ್ಮ ಸಲೀಂ ಅಹಮದ್ ಇದ್ದಾರಲ್ಲ, ಎಲ್ರಿಗಿಂತಲೂ ಸೀನಿಯರ್ ಇದ್ದರು, ಅವ್ರಿಗೂ ಅವಕಾಶ ಆಗಿಲ್ಲ. ನಾನು ಹೇಳಿದಲ್ಲ, 34 ಸ್ಥಾನಗಳಿರೋದ್ರಿಂದ ಅನೇಕ ಹಿರಿಯರಿಗೆ ಅರ್ಹತೆ ಇದ್ದಂಥವ್ರಿಗೆ ಕೊಡೋಕ್ಕೆ ಆಗಿಲ್ಲ. ಇದನ್ನ ಉಳಿದಿದ್ದು ಹೈಕಮಾಂಡ್ ಬಿಟ್ಟಿದ್ದು. ಸರ್, ಕೊನೆಯದಾಗಿ ರಾಮಲಿಂಗಾರೆಡ್ಡಿ ಅವರು ಯಾಕೋ ಸ್ವಲ್ಪ ಮಟ್ಟಿಗೆ ಮುಂಚಿನ ತರ ಅವರು ಅಂದ್ರೆ ಮಾತಾಡ್ತಾ ಇಲ್ಲ ಸರ್. ಯಾಕಂದ್ರೆ ಅವ್ರ ಮುಖದಲ್ಲಿ ಗೊತ್ತಾಗ್ತೈತೆ ಅವ್ರು ಸ್ವಲ್ಪ ಅಸಮಾಧಾನ ಇದೆ ಅಂತ. ಖಾತೆ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಸರ್? ಶಾಸ್ತ್ರ ಹೇಳ್ತಾರೆ ಇವರು. ಇಲ್ಲ ಸರ್, ನಿಮ್ ಮುಖದಲ್ಲೇ ಅದು ಕಾಣ್ತಾ ಇದೆ ಸರ್. ಯಾಕಂದ್ರೆ ನಾವು ನೋಡಿರ್ತಕ್ಕಂಥ ರಾಮಲಿಂಗಾರೆಡ್ಡಿನೇ ಬೇರೆ, ಈಗ ಕಾಣ್ತಾರ ರಾಮಲಿಂಗಾರೆಡ್ಡಿನೇ ಬೇರೆ. ಸ್ವಲ್ಪ ಅವರ ಅಸಮಾಧಾನ ಅವ್ರ ಮುಖದಲ್ಲಿ ಕಾಣ್ತಾ ಇದೆ ಸರ್. ಇಲ್ಲ, ಏನು ಅಸಮಾಧಾನತೆ ಇಲ್ಲ. ಅಸಮಾಧಾನ ಇದ್ರೆ ತಕ್ಷಣ ತೋರಿಸ್ಕೊಂಡ್ಬಿಡ್ತೀನಿ. ತೋರಿಸ್ಕೊಳ್ತೀನಿ ಇಲ್ವಾ? ಖಾತೆ ಬಗ್ಗೆ ಮನವಿ ಮಾಡಿ. ಇನ್ನೊಂದು, ನನಗೆ ಅಸಮಾಧಾನ ಇದ್ರೆ ತಕ್ಷಣ ಯಾರನ್ನು ಕೇಳೋದೆಲ್ಲ ರಿಯಾಕ್ಟ್ ಮಾಡ್ಬಿಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಇದಿಷ್ಟು ರಾಮಲಿಂಗಾರೆಡ್ಡಿ ಅವರ ಮಾತು. ಕ್ಯಾಮರಾಮನ್ ರಮೇಶ್ ಜೊತೆ ರಾಘವೇಂದ್ರ VN, ಪವರ್ ಟಿವಿ, ಬೆಂಗಳೂರು.